आप देख रहे हैं सदाए हिंद उर्दू। होसकोटे ग्राम पंचायत चिखलूर दिगर करियों की तरक्की के लिए रुकने असेंबली शरद कुमार बच्चेगौड़ा ने किया इक़दामात। सदाए हिंद उर्दू, मैं हूं इम्तियाजुल्लाह खान काशफी। होसकोटे तालुक ग्राम पंचायत करियों की तरक्की के लिए रुकने असेंबली शरद कुमार बच्चेगौड़ा ने एक बड़ी रकम से इक़दामात करते हुए 8 करियों पर मुश्तमिल चिखलूर ग्राम, पिलगुप्पा, दडनूर हल्ली, चिकनल्लूर, मनमागनपुरा, चौड़ाफहल्ली, चौखहल्ली, दासरहल्ली की तरक्की के लिए रुकने असेंबली शरद कुमार बच्चेगौड़ा ने दौरा करते हुए बुनियाद रखी और गुदली पूजा में शामिल रहे। चिखलूर सरकारी लायर प्राइमरी स्कूल हिसारबंदी के लिए बुनियाद रखते हुए हालात का एक नज़र जायज़ा लिया और आंगनवाड़ी असातिज़ा की कमी, रास्तों की मरम्मत पर गौर व खौस करते हुए सरकारी उर्दू स्कूल इमारत और हिसारबंदी पर फौरी तवज्जो देने महकमा तालीम अफसरान से तबादला ख्याल किया। कबल इससे हाईवे रोड से जोड़ने इन्होंने तार रोड बिछाया है और चिखलूर ईदगाह हिसारबंदी का काम हुआ है। मज़ीद इसके लिए यहाँ के मकामी समाजी कारकुन सैयद शफीउल्लाह से बात की। ಅವರು ಅಲಾಟ್ ಮಾಡಲಿ, ಬಿಲ್ಡಿಂಗ್ ಕಟ್ಸ್ಕೊಳ್ಳೋಣ. ಬೇಡ, ಇವ್ರಿಗೂ ಹೇಳಿದ್ದೀನಿ ನಾನು. ಗೌರ್ಮೆಂಟ್ ಇವಾಗ ಎಲ್ಲ ಶಾಲೆಗಳಿಗೂ ಇನ್ಸ್ಟ್ರಕ್ಷನ್ ಕೊಟ್ಟರೆ ಈಗ ಅಲ್ಲಿ ಒಟ್ಟು ಕನ್ನಡ ಸ್ಕೂಲ್ ಸೇರಿ 3 ರೂಮ್ ಅದಲ್ಲ, 1 ರೂಮ್ ಮಾಡಿ ಆಮೇಲೆ ಗುಡ್ ಮಾರ್ನಿಂಗ್ ಶಿವಮ್ಮ. ಈಗ ಚಿಕ್ಕಲೂರು ಗ್ರಾಮದಲ್ಲಿ ಈಗ ನಿಮಗೆ ಪ್ರೆಸೆಂಟ್ ಆಗಿ ಇವಾಗ ಇಲ್ಲಿ ವಲಸೆ ಬಂದಂತ ಜನ ಸಹಜವಾಗಿ ಗ್ರಾಮದಲ್ಲಿ ಇರೋಂಥ ಜನಸಂಖ್ಯೆ ಜಾಸ್ತಿ ಆಗಿ ಇನ್ನೂ ಒಂದು ಅಂಗನವಾಡಿ ಕೇಂದ್ರದ ಅಗತ್ಯ ಇದೆ. ಅದಕ್ಕೆ ಇವಾಗ ಪ್ರೆಸೆಂಟ್ ಇರೋ ಅಂಗನವಾಡಿ ಕೇಂದ್ರ ನಮ್ಮ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಆ ಜಾಗದ ಪಕ್ಕದಲ್ಲೇ ಇವಾಗ ಒಂದು ಊರು ಒಳಗಡೆ ಇದೆ, ಮಧ್ಯಭಾಗದಲ್ಲಿ. ಊರ ಎಂಟ್ರೆನ್ಸ್ ಅಲ್ಲಿ ನಮ್ಮ ಉರ್ದು ಶಾಲೆ ಇದೆ. ಉರ್ದು ಶಾಲೆಯಲ್ಲಿ ಜಾಗ ಇದೆ. ನೀವು ಕೇಂದ್ರನ ನನಗೊಂದು ಮಾಡಿಕೊಡಿ, ಕಟ್ಟಡನ ಕಟ್ಸ್ಕೊಳ್ಳೋದು ನಾನು ಮಾಡ್ಕೊಡ್ತೀನಿ. ಕಟ್ಟಡ ನೀವು ಕೇಂದ್ರ ನೀವೊಂದು ಕೇಂದ್ರ ಡೆಸಿಗ್ನೇಟ್ ಮಾಡಿರಿ. ಕಟ್ಟಡ ನಮಗೆ 101 ಸಂಸ್ಥೆಗಳು ಇಲ್ಲಿ ಸುತ್ತಮುತ್ತ ಯಾರಾದರೂ ಹಾಕೊಟ್ಟು ಅಥವಾ ಏನಾದರೂ ಒಂದು ತಂದು ಒಂದು ಮಾಡೋದಾಗುತ್ತೆ, ಏನು ದೊಡ್ಡ ಕೆಲಸ ಏನಲ್ಲ. ಬಟ್ ನನಗೊಂದು ಅಂಗನವಾಡಿ ಕೇಂದ್ರ ಸೆಕೆಂಡ್ ಸೆಂಟರ್ನ ನೀವು ಘೋಷಣೆ ಮಾಡಿ. ಪ್ರಸ್ತಾವನೆ ಗ್ರಾಮ ಪಂಚಾಯತಿಂದ PDO ನಾನು PDO ಕಡೆಯಿಂದ ನಮ್ಮ ರವಿ PDO ಇದ್ದಾರೆ. ಅಲ್ಲ, ಇದು ಹೇಳ್ತೀನಿ, ಅದು ಬೋರ್ವೆಲ್ ಏನಾಯ್ತು, ಶೀಟ್ ತುಂಬ್ಕೊಂಡು ಕ್ಲೀನ್ ಮಾಡಕ್ಕೆ ಹೇಳಿದ್ದೀನಿ. ಎಲ್ಲ ಕ್ಲೀನ್ ಮಾಡಕ್ಕೆ ಮೊನ್ನೆ ಮೀಟಿಂಗ್ ಪಾಸ್ ಮಾಡಿ ಚೆನ್ನಾಗಿ ಸರ್. ಅದಾದ ಬರಲಿಲ್ಲ ಅಂದ್ರೆ ಕೋಲ್ಡ್ ಸ್ಟೋರೇಜ್ ಬೋರ್ ಮೋಟರ್ ಇಳಿಸಿ ಇಟ್ಟಿದ್ದೀವಿ, ಅದನ್ನ ಇಳಿಸ್ಬಿಡೋಣ ಮೋಟರ್. ಸರ್ ನೆಕ್ಸ್ಟ್ ವೀಕ್ ಮಾಡ್ತೀವಿ. ಅದೇ ಉರ್ದು ಸ್ಕೂಲಲ್ಲೇ ಹೊಸದ ಕಟ್ಟಬೇಕು. ಟೀಚರ್ ಇಲ್ಲ रुकने असेंबली शरद कुमार बच्चेगौड़ा ने करियों की तरक्की, रास्तों की मरम्मत, आंगनवाड़ी इमारतों की तामीरी काम के सिलसिले से पहल करते हुए गरीब व्यापारियों की सहूलत को मद्देनज़र रखते हुए पिलगुप्पा में बुनियाद रखी और गुदली पूजा में शामिल रहे। इस मौका पर LNT मंजूनाथ और SJ बच्चेगौड़ा के हमरा सैयद शफीउल्लाह ने सैयद अमीर जान, सैयद इब्राहिम, सैयद अलीम को शामिल करते हुए रुकने असेंबली शरद कुमार बच्चेगौड़ा को फूलों का गुलहार पेश किया। इस मौके पर रुकने असेंबली शरद कुमार बच्चेगौड़ा ने स्कूल के बच्चों से मुलाकात की, तामीर हो रहे कमरों का जायज़ा लिया और खस्ता हालत इमारत को न्यू बिल्डिंग बनाने का वादा किया।
ಇಲ್ಲ ಬರ್ತವೆ ಇಲ್ಲ ಬರ್ತವೆ ಹಂಗೇನಾದ್ರೆ ಬ್ಯಾಕ್ ಒಂದೇ ಒಂದು ಕೇಂದ್ರ ಇರೋದು ಜಾಗ ಇಲ್ಲ ಇನ್ನೊಂದು ಕೇಂದ್ರ ಮಾಡಕ್ಕೆ ಇಲ್ಲ ಸರ್ ಅಲ್ಲೇ ರೆಡಿ ಮಾಡ್ತಾ ಇದ್ದಾರೆ ಸರ್ ಅಲ್ಲಿ ಇವತ್ತು ಉದ್ಘಾಟನೆ ಚೊಕ್ಕಳ್ಳಿ ಸರ್ ಹೆಡ್ ಕ್ವಾರ್ಟರ್ ಅದನ್ನ ಫಸ್ಟ್ ಅದನ್ನ ರಿಸರ್ವ್ ಮಾಡಿ ಇಲ್ಲ ಮಾಡ್ತೀವಿ ಚಾಲು ಮೇಡಮ್ ನಮಗ್ ಬೇಡ ಮಕ್ಕಳ ಗಂಟಲಿ ಹಣ್ಣುಗಳನ್ನೆಲ್ಲ ನಮ್ಮ ಹತ್ರ ನಾವು ಹಣ್ಣುಗಳ ಜಾಸ್ತಿ ಆಗಿರ್ತದೆ ಆ ಮಕ್ಕಳು ಕೊಡ್ರಿ ಹಣ್ಣುಗಳನ್ನೆಲ್ಲ ಮನೆಯಲ್ಲಿ ಆಗ್ಬಿಡಿದ್ರಾ ಸಾಟರ್ಡೆ ಇಲ್ಲ ಬರೀ ಸೋಮವಾರ ಮಂಗಳವಾರ ಮೊಟ್ಟೆ ತಿಂದ ಮೊಟ್ಟೆ ಬಂಧುಗಳೇ, ಈಗಾಗಲೇ ಬೆಳಗ್ಗೆಯಿಂದ ನಾವು ಸುಮಾರು ಸೊಂದೇನಹಳ್ಳಿಯಿಂದ ಪ್ರಾರಂಭ ಮಾಡಿ ಸೊಂದೇನಹಳ್ಳಿಯಲ್ಲಾಗಿರ್ಬೋದು, ದೊಡ್ಡೂಲೂರು ಆಗಿರ್ಬೋದು, ಚಿಕ್ಕಲೂರು ಆಗಿರ್ಬೋದು, ಬಿಳಗುಂಪೆ ಆಗಿರ್ಬೋದು, ದೊಡ್ಡನಲ್ಲೂರಹಳ್ಳಿ ಆಗಿರ್ಬೋದು, ಮುಂದಕ್ಕೆ ಚಿಕ್ಕನಲ್ಲೂರಹಳ್ಳಿ, ಮಲಮಾಕನಪುರ, ಚೊಕ್ಕಹಳ್ಳಿ, ಮತ್ತೆ ಚೋಳಪ್ಪನಹಳ್ಳಿ, ಮತ್ತೆ ನಮ್ಮ ದಾಸಹಳ್ಳಿ, ಈ ಎಲ್ಲಾ ಗ್ರಾಮಗಳಲ್ಲಿ ನಮ್ಮ ಗ್ರಾಮ ಪಂಚಾಯಿತಿ ಮತ್ತೆ ಮುಖ್ಯಮಂತ್ರಿಗಳ ವಿಶೇಷ ಅನುದಾನ ಮತ್ತೆ ಇಲ್ಲಿರ್ತಕ್ಕಂಥ SCP TSP ಅನುದಾನಗಳಲ್ಲಿ ಒಟ್ಟಾರೆ ಸುಮಾರು 4 ಕೋಟಿ ರೂಪಾಯಿಗಳ ಅಭಿವೃದ್ಧಿ ಕಾಮಗಾರಿನ ನಾವಿವತ್ತು ಈ ಒಂದು ಕಸ್ಬಾ ಹೋಬಳಿಯಲ್ಲಿರ್ತಕ್ಕಂಥ 2 ಪಂಚಾಯಿತಿ ದೊಡ್ಡಲೂರು ಮತ್ತೆ ಚೊಕ್ಕಳ್ಳಿ ಪಂಚಾಯಿತಿಗಳಲ್ಲಿ ಸುಮಾರು 4 ಕೋಟಿ ರೂಪಾಯಿಗಳ ಅಭಿವೃದ್ಧಿ ಕಾಮಗಾರಿಗಳಿಗೆ ಇವತ್ತು ನಾವು ಚಾಲನೆ ಕೊಡ್ತಾ ಇದ್ದೀವಿ. ಈಗಾಗಲೇ ದೇವರಾಜ್ ಸರ್ ಅವರು ಹೇಳಿದಂಗೆ ಈ ಒಂದು ವಿಶೇಷವಾಗಿ ದೊಡ್ಡನಲ್ಲೂರಹಳ್ಳಿ ಗ್ರಾಮದಲ್ಲಿ ಎಲ್ಲಾ ಸಮುದಾಯಗಳಿಗೂ ಕೂಡ ನಾವು ಸಮಾನವಾದಂತಹ ಅವಕಾಶಗಳು ಕೊಡಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ದಾರಿಯಲ್ಲಿ ಬರುವಾಗ ಪ್ರಪ್ರಥಮವಾಗಿ ನಾವು ವೀಕ್ಷಣೆ ಮಾಡ್ಕೊಂಡು ಬಂದು ಯೋಗಿನಾರಾಯಣ ನಮ್ಮ ಕೈವಾರ ತಾತಯ್ಯನವರ ಒಂದು ಗುಡಿ ಏನಿದೆ, ಗುಡಿಯಲ್ಲಿ ಅಲ್ಲಿ ಜನಕ್ಕೆ ಬಂದು ಪೂಜೆ ಮಾಡಕ್ಕೆ, ಆರಾಧನೆ ಮಾಡಕ್ಕೆ, ಕಾರ್ಯಕ್ರಮಗಳು ಮಾಡಕ್ಕೆ ಮೂಲವಾಗಿ ಅಲ್ಲಿ ಒಂದು ಮಠ ಇದರಿಂದ ಅಲ್ಲಿ ಸುಮಾರು ಒಂದು 40 ಲಕ್ಷ ರೂಗಳ ವೆಚ್ಚದಲ್ಲಿ ಅಲ್ಲೊಂದು ಸಣ್ಣದಾದಂತಹ ಸಮುದಾಯ ಭವನನ ಇವತ್ತು ನಾವು ಕೆಲಸನ ಪ್ರಾರಂಭ ಮಾಡಿದ್ವಿ. ಚುನಾವಣೆ ಸಂದರ್ಭದಲ್ಲಿ ನಾವು ಆಶ್ವಾಸನೆ ಕೊಟ್ಟಿದ್ವಿ, ಅಲ್ಲೊಂದು ಭವನನ ನಾವು ಕಟ್ಕೊಡ್ತೀವಿ ಅಂತೇಳಿ. ಆ ರೀತಿಯಲ್ಲಿ ಕೈವಾರ ತಾತಯ್ಯನವರ ದೇವಸ್ಥಾನದಲ್ಲಿ ಇವತ್ತು ನಾವೊಂದು ಭವನ ಕೂಡ ಮಾಡಿಕೊಟ್ಟು ಇನ್ನೊಂದು 15-20 ದಿನದೊಳಗಡೆ ಅದರ ಲೋಕಾರ್ಪಣೆ ಕಾರ್ಯಕ್ರಮ ಕೂಡ ಮಾಡ್ತೀವಿ. ಅದೇ ರೀತಿಯಲ್ಲಿ ನಾವಿಲ್ಲಿ ಒಂದು ದೊಡ್ಡ ಸಂಖ್ಯೆಯಲ್ಲಿ ನಮ್ಮ ಕಸಬಾ ಭಾಗದಲ್ಲಾಗಿರ್ಬೋದು, ನಮ್ಮ ಈ ನಂದಗುಡಿ ಭಾಗದಲ್ಲಾಗಿರ್ಬೋದು, ಒಂದು ದೊಡ್ಡ ಸಂಖ್ಯೆಯಲ್ಲಿ ವಾಲ್ಮೀಕಿ ಸೂಲ್ಬೆಲೆ ಟೌನ್ ನ ಬಿಟ್ರೆ ನಾವು ಸೂಲ್ಬೆಲೆ ಟೌನ್ ಬಿಟ್ರೆ ಅತ್ಯಂತ ದೊಡ್ಡ ಜನಸಂಖ್ಯೆ ಇರ್ತಕ್ಕಂತ ಒಂದು ಗ್ರಾಮ ಈ ಒಂದು ಅತ್ಯಂತ ದೊಡ್ಡ ಸಮುದಾಯ ಇರತಕ್ಕಂಥದ್ದು ನಮ್ಮ ದೊಡ್ಡನಲ್ಲೂರಹಳ್ಳಿ ಗ್ರಾಮ. ಆದ್ರಿಂದ ಈ ಗ್ರಾಮದಲ್ಲಿ ಕೂಡ ನಾವೊಂದು ಮಹರ್ಷಿ ವಾಲ್ಮೀಕಿ ಅವರ ಭವನ ಮಾಡಿಕೊಟ್ರೆ ಇಲ್ಲಿರ್ತಕ್ಕಂಥ ಜನರಿಗೆ ಅವರ ಕೆಲಸ ಕಾರ್ಯಗಳನ್ನ ಮಾಡ್ಕೊಳ್ಳೋಕೆಲ್ಲಕ್ಕೂ ಅನುಕೂಲ ಆಗ್ತದಂತ ಒಂದು ನಿಟ್ಟಿನಲ್ಲಿ ನಾವು ಇವತ್ತಿಲ್ಲಿ ಗುದ್ಲಿ ಪೂಜೆ ಮಾಡ್ತಾ ಇದೀವಿ. ಆ ಒಂದು ನಿಟ್ಟಿನಲ್ಲಿ ಸರ್ಕಾರದ ಜೊತೆಗೆ ಖಾಸಗಿ ಸಂಸ್ಥೆಗಳು ಕೈ ಜೋಡಿಸಿ ಇವತ್ತು ನಮ್ಮ VR ಬಿಲ್ಡರ್ಸ್ ಆಗಿರ್ಬೋದು, ಪಾವನಿ ಬಿಲ್ಡರ್ಸ್ ಆಗಿರ್ಬೋದು, ಇಬ್ರು ಕೂಡ ಕೈ ಜೋಡಿಸಿ ಇಲ್ಲಿರ್ತಕ್ಕಂಥ ಮಹರ್ಷಿ ವಾಲ್ಮೀಕಿ ಭವನಕ್ಕೆ ನಾವು ಕೈ ಜೋಡಿಸಿ ನಾವು ಕೆಲಸ ಮಾಡ್ಕೊಡ್ತೀವಿ ಅಂತೇಳಿ ಮುಂದೆ ಬಂದಿದ್ದಾರೆ. ಅವರಿಬ್ಬರಿಗೂ ಕೂಡ ಈ ಸಂದರ್ಭದಲ್ಲಿ ಮನಸ್ಪೂರ್ವಕವಾದಂತಹ ಧನ್ಯವಾದಗಳನ್ನ ನಾನು ಕೊಡ್ತಾ ಇದ್ದೀನಿ. ಅತ್ಯಂತ ಶೀಘ್ರವಾಗಿ ಸುಮಾರು 12 ಗುಂಟೆ ಜಮೀನಲ್ಲಿ ಈ ಒಂದು ಭವನನ ಕಟ್ಟಿಸ್ತಾ ಇರ್ತಕ್ಕಂಥದ್ದು ತಮ್ಮೆಲ್ಲರಿಗೂ ತಿಳಿದಂಗೆ ಈ ಭಾಗದಲ್ಲಿ ಗುಂಟೆಗಳೇ ಲಕ್ಷಾಂತರ ರೂಪಾಯಿ ಬೆಳೆ ಬಾಳಂತದ್ದು. ಆ ರೀತಿಯಾದಂತಹ ಆಸ್ತಿನ ಇವತ್ತು ನಾವು ಸಮಾಜಕ್ಕೆ ಸರ್ಕಾರದ ಕಡೆಯಿಂದ ಕೊಡ್ತಾ ಇರ್ತಕ್ಕಂಥದ್ದು. ಅದ್ರ ಜೊತೆಗೆ ಖಾಸಗಿಯವರು ಅದಕ್ಕೆ ಬೇಕಾದಂತಹ ಒಂದು ವ್ಯವಸ್ಥೆನ ನಾವು ಕಟ್ಕೊಡ್ತಾ ಇರ್ತಕ್ಕಂಥದ್ದು ನಿಜವಾಗ್ಲೂ ಕೂಡ ನಮಗೆ ಶ್ಲಾಘನೀಯವಾದಂಥದ್ದು. ಈ ಭಾಗದಲ್ಲಿ ಸಮುದಾಯಕ್ಕೆ ನಾವು ಆದ್ಯತೆಯನ್ನ ಕೊಡಬೇಕು, ಅವಕಾಶಗಳನ್ನ ಕೊಡಬೇಕು ಅಂತೇಳಿ ಹೊಸಕೋಟೆ ತಾಲೂಕಲ್ಲೇ ಅತ್ಯಂತ ಖ್ಯಾತಿಯಾಗಿರ್ತಕ್ಕಂಥ ಹೆಸರುಳ್ಳಂತ ಸಂಸ್ಥೆ ನಮ್ಮ
ಕಸ್ಬಾ ಮತ್ತೆ ನಗರದಲ್ಲಿರ್ತಕ್ಕಂಥ SFCS ಸಂಸ್ಥೆ, ಆ ಒಂದು SFCS ಸಂಸ್ಥೆಯಲ್ಲಿ ಕೂಡ ನಮ್ಮ ವಾಲ್ಮೀಕಿ ಸಮುದಾಯದವ್ರನ್ನ ಗುರುತಿಸಿ ಉಪಾಧ್ಯಕ್ಷರು ಮಾಡಂತ ಕೆಲಸಕ್ಕೆ ಈ ಭಾಗದಲ್ಲಿರ್ತಕ್ಕಂಥ ಎಲ್ಲ ಮುಖಂಡರ ಒತ್ತಡದ ಮೇಲೆ, ಆಸೆ ಮೇಲೆ ಆ ಸಮುದಾಯಕ್ಕೆ ನಾವು ಇವತ್ತು ಗೌರವಿಸಿ ಗುರುತಿಸಿ ಅವ್ರಿಗಿವತ್ತು ನಾಯಕತ್ವದಲ್ಲಿ ಅವಕಾಶ ಕೂಡ ಮಾಡಿಕೊಟ್ಟು ವಾಲ್ಮೀಕಿ ಸಮುದಾಯಕ್ಕೆ ಎಲ್ಲಾ ಸಂದರ್ಭಗಳಲ್ಲಿ ಕೂಡ ಕಳೆದ ವರ್ಷ ಅಂದ್ರೆ 2025ನೇ ವರ್ಷದಲ್ಲಿ ನಾವು ಹೊಸಕೋಟೆ ನಗರದಲ್ಲಿರ್ತಕ್ಕಂಥ ವಾಲ್ಮೀಕಿ ಭವನನ ಉದ್ಘಾಟನೆ ಮಾಡಿ ಲೋಕಾರ್ಪಣೆ ಮಾಡಿದ್ವಿ. 2024ನೇ ಇಸ್ವಿಯಲ್ಲಿ ಸೂಲ್ಬೆಲೆಯಲ್ಲಿದ್ದಂತ ಮಹರ್ಷಿ ವಾಲ್ಮೀಕಿ ಭವನನ ನಾವು ಉದ್ಘಾಟನೆ ಮಾಡಿ ಲೋಕಾರ್ಪಣೆ ಮಾಡಿದ್ವಿ. ಇವತ್ತು ಈಗ ನಾವು ಈ ಗ್ರಾಮದಲ್ಲಿ ದೊಡ್ಡ ಸಮುದಾಯ ಇರತಕ್ಕಂಥದ್ದನ್ನ ಇವತ್ತು ಭೂಮಿ ಪೂಜೆ ಮಾಡ್ತಾ ಇದೀವಿ. ಪ್ರತಿಯೊಂದು ಸಂದರ್ಭದಲ್ಲಿ ಕೂಡ ಜೊತೆಗಿರ್ತೀವಿ, ತಾಲೂಕಿನ ಸಮಗ್ರವಾದಂತ ಅಭಿವೃದ್ಧಿನ ಮಾಡೋಣ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಬಂದು ಭಾಗವಹಿಸಿರ್ತಕ್ಕಂಥ ನಮ್ಮ ಎಲ್ಲ ಗಣ್ಯಾತಿ ಗಣ್ಯರಿಗೆ ಮತ್ತೊಮ್ಮೆ ನಾನು ಮನಸ್ಪೂರ್ವಕವಾದಂತಹ ಧನ್ಯವಾದಗಳನ್ನ ಕೋರ್ತಾ, ನಮ್ಮ VR ಬಿಲ್ಡರ್ಸ್ ಮತ್ತೆ ಪಾವನಿ ಬಿಲ್ಡರ್ಸ್ ಅವರು ಆದಷ್ಟು ಶೀಘ್ರವಾಗಿ ಈ ಒಂದು ಕಟ್ಟಡದ ಭೂಮಿ ಪೂಜೆ ಮಾಡಿದೀವಿ. ಒಂದು 6 ತಿಂಗಳೊಳಗಡೆ ಗುತ್ತಿಗೆದಾರರು ಶಫಿ 6 ತಿಂಗಳೊಳಗಡೆ ಇದನ್ನ ಲೋಕಾರ್ಪಣೆ ಕೂಡ ಮಾಡ್ಕೊಳ್ಳುವಂತ ಕೆಲಸನ ಮಾಡಬೇಕು ಅಂತ ಕೇಳ್ತಾ, ಗ್ರಾಮಸ್ಥರು ಇವತ್ತು ಇಲ್ಲಿ ಒಂದು ಸಣ್ಣ ಮನವಿನ ಮಾಡಿದ್ದಾರೆ. ಏನೇ ಸ್ಮಶಾನಕ್ಕೆ ಏನ್ ದಾರಿ ಇದೆ, ಸ್ಮಶಾನಗಳಿಗೆ 4-5 ಸಮುದಾಯಗಳ ಸ್ಮಶಾನಕ್ಕೆ ದಾರಿ ಮಾಡ್ಕೊಡ್ಬೇಕಾಗಿದೆ ಅಂತ ಗ್ರಾಮಸ್ಥರು ನೀವು ನಿಂತು ಅಳತೆ ಮಾಡಿಸ್ಕೊಡ್ರಿ, ಕೆಲಸ ಮಾಡಿಸ್ಕೊಳ್ಳುವಂಥದ್ದು ನಮ್ ಜವಾಬ್ದಾರಿ ಅಂತ ಈ ಒಂದು ಸಂದರ್ಭದಲ್ಲಿ ನಿಮ್ಗೆ ಆಶ್ವಾಸನ ಕೂಡ ಕೊಟ್ಟು, ಏನು ಸ್ಮಶಾನನ ಮಾಡ್ಕೊಡ್ಬೇಕೋ ಆ ಸ್ಮಶಾನ ಕೆಲಸನೂ ಕೂಡ ಮಾಡ್ಕೊಡ್ತೀನಿ ಅಂತ ಈ ಒಂದು ಸಂದರ್ಭದಲ್ಲಿ ಆಶ್ವಾಸನೆಯನ್ನ ಕೊಡ್ತಾ, ವಿಶೇಷವಾಗಿ ಸಮುದಾಯದ ಬಗ್ಗೆ ಕಾಳಜಿ ತಗೊಂಡು ದೇವರಾಜ್ ಸರ್ ಅವರಾಗಿರ್ಬೋದು, ಹನುಮರಾಜ್ ಅವರಾಗಿರ್ಬೋದು, ಆನಂದ್ ಅವರಾಗಿರ್ಬೋದು, ಈ ರೀತಿಯಲ್ಲಿ ಒಂದು ಸಮುದಾಯದ ಭವನನ ನಾವು ಪೂಜೆ ಮಾಡ್ತೀವಿ ಅಂತ ಹೇಳಿದಂತ ಸಂದರ್ಭದಲ್ಲಿ ಬರೀ ವೈಯಕ್ತಿಕವಾದಂತ ಅನುದಾನಗಳಲ್ಲ, ಸರ್ಕಾರದ ಕಡೆಯಿಂದ ಅನುದಾನಗಳನ್ನ ತರೋದಕ್ಕೂ ಕೂಡ ನೀವು ನಮ್ಗೊಂದು ಪತ್ರ ಕೊಡ್ರಿ, ಸಮುದಾಯದ ಪರವಾಗಿ ನಾವು ಹೋರಾಟ ಮಾಡಿಕೊಂಡು ಅನುದಾನಗಳನ್ನ ಬಿಡುಗಡೆ ಮಾಡ್ಕೊಂಡು ತಂದು ಇಲ್ಲಿಗೆ ಬೇಕಾದಂತ ಪೀಠೋಪಕರಣಗಳು, ಚೇರ್ಗಳು, ಟೇಬಲ್ಗಳು, ಡೆಸ್ಕ್ಗಳು, ಫ್ಯಾನ್ಗಳಾಗಿರ್ಬೋದು, ಇನ್ನ ಒಂದು ಸಣ್ಣ ಒಂದು ಕೊಠಡಿ ಮಾಡೋದಕ್ಕೆ, ಒಂದು ರೂಮ್ಗಳನ್ನೆಲ್ಲ ಮಾಡೋದಕ್ಕೋಸ್ಕರ ಅನುದಾನಗಳನ್ನ ಏನ್ ಬಿಡುಗಡೆ ಮಾಡ್ಕೋಬೇಕು ಅಂತ ಹೇಳಿ ಅದಕ್ಕೆ ಅವ್ರು ಪತ್ರ ಕೊಡಿ ಅಂತ ಮೊನ್ನೆ ಮನವಿ ಮಾಡಿದರೆ, ಪತ್ರ ಕೊಡ್ತೀನಿ, ಫಾಲೋ ಅಪ್ ಮಾಡಕ್ ನಾನು ನಿಮ್ ಜೊತೆ ಇರ್ತೀನಿ. ಇನ್ನೂ ಅನುದಾನಗಳು, ಸರ್ಕಾರದ ಅನುದಾನ ಕೂಡ ಈ ಜಾಗಕ್ಕೆ ತರೋಣ ಅಂತ ಹೇಳ್ತಾ, ನಮ್ಮನ್ನ ಈ ಕಾರ್ಯಕ್ರಮಕ್ಕೆ ಕರೆ ಮಾಡ್ಕೊಂಡಿದ್ದೀರಾ, ಮಾತಾಡಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀರಾ, ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಸೇರಿದ್ದೀರಾ, ನಿಮ್ಮೆಲ್ಲರಿಗೂ ಧನ್ಯವಾದಗಳು. ನನ್ನ ಮಾತುಗಳಿಗೆ ನಾನು ವಿರಾಮ